ನಮಸ್ಕಾರ ಮಿತ್ರರೇ, ನಾನು ಆಸ್ಟ್ರೋ ಮೋಹನ್ ನಿಮ್ಮ ಮುಂದೆ ಕೆನಾನ್ EOS R6 Mark II ಕೆನಾನ್ ಬಿಡುಗಡೆ ಮಾಡಿದೆ. ಇದರಲ್ಲಿ ಏನಂದರೆ ಎರಡೂ ಇದೆ, ಸ್ಟಿಲ್ ಮತ್ತು ವಿಡಿಯೋಗ್ರಾಫರ್ಸ್ ಅನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಈ ಕ್ಯಾಮರಾವನ್ನು ಹೊರಗೆ ತಂದಿದ್ದಾರೆ. ಬ್ರೇಕ್ ಮಾಡಿ ನಿಮ್ಮ ಮುಂದೆ ಬಾಕ್ಸನ್ನು ಹೀಗೆ ಓಪನ್ ಮಾಡ್ತಾ ಇದ್ದೇನೆ. ಸೊ ಬಾಕ್ಸಿನಲ್ಲಿ ನಿಮಗೆ ಗೊತ್ತೇ ಇದೆ, ಪ್ರಮುಖವಾಗಿ ಅವರ ಗ್ಯಾರಂಟಿ ಕಾರ್ಡ್ ಕೊಡ್ತಾರೆ. ಪ್ರತಿಯೊಬ್ಬ ಫೋಟೋಗ್ರಾಫರ್ ಅತ್ಯಂತ ಮುತುವರ್ಜಿಯಿಂದ ಓದಲೇಬೇಕಾದಂತಹ ಮ್ಯಾನ್ಯುಯಲ್ ನಿಮ್ಮ ಮುಂದಿದೆ. ಪವರ್ನ ಚಾರ್ಜರ್ ಇಲ್ಲಿ ಕೊಟ್ಟಿದ್ದಾರೆ. ಸೊ ಸಾಮಾನ್ಯವಾಗಿ EOS ಸೀರೀಸಿಗೆ ಕೊಡುವಂತಹ ಎಲ್ಲ ಚಾರ್ಜರ್ಗಳು ಇದೇ ರೀತಿ ಇರ್ತದೆ. ಈ ಬ್ಯಾಟ್ರಿ ಲೈಫನ್ನು ಹೆಚ್ಚು ಮಾಡೋ ಉದ್ದೇಶದಿಂದ ಈ ಬಾರಿ ಇವರು ಹೊಸ ವಿಶಿಷ್ಟವಾದಂತಹ ಬ್ಯಾಟ್ರಿಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದಾರೆ. ಇದೇ ನಿಮಗೆ LPE6NH ಅಂತ ಹೇಳ್ಬಿಟ್ಟು ನಮಗೆ ಬೇಕೇ ಬೇಕು. ಕ್ಯಾಮ್ರಾದ ಬಾಡಿಯನ್ನು ನಮ್ಮ ದೇಹದೊಂದಿಗೆ ಆ ಬಾಡಿಯನ್ನು ಕನೆಕ್ಟ್ ಮಾಡಲಿಕ್ಕೆ ಬೇಕಾಗಿರುವಂಥ ಕ್ಯಾಮ್ರಾ ಸ್ಟ್ರ್ಯಾಪ್, ಅದಾದಮೇಲೆ ಅದಕ್ಕೆ ಪವರ್ ಕೇಬಲ್ ಚಾರ್ಜರಿಗೆ. ಇದು EOS R6 Mark II ಕಿಟ್. ಈ ಕಿಟ್ನ ಜೊತೆಗೆ ಲೆನ್ಸ್ ಕೂಡ ಕೊಡ್ತಾ ಇದ್ದಾರೆ. ಫಸ್ಟ್ ನಾವು ಬಾಡಿಯನ್ನು ಅನ್ವೀಲ್ ಮಾಡೋಣ. ಇಲ್ಲಿ ಕ್ಯಾಮ್ರಾದ ಬಾಡಿ ಬಂದಿದೆ. ಸೊ ಈ ಬಾಡಿ ಗ್ಯಾರಂಟಿ ಕಾರ್ಡ್, ಗ್ಯಾರಂಟಿ ನಂಬರ್, ಇದು ಸೀಲ್ ಇದೆ. ದಯವಿಟ್ಟು ಇದನ್ನು ಪರೀಕ್ಷೆ ಮಾಡಿಕೊಳ್ಳಿ. ಇದರ ಸೀಲ್ ಇದರ ಮೇಲೆ ಪ್ರಸ್ತುತವಾಗಿ ಪರಿಪಕ್ವವಾಗಿ ಪರಿಪೂರ್ಣವಾಗಿ ಸೀಲ್, ಯಾರೂ ಬ್ರೇಕ್ ಮಾಡದ ಹಾಗೆ ಇದನ್ನು ವ್ಯವಸ್ಥೆ ಮಾಡಿದ್ದಾರೆ. ನಾನು ಅದನ್ನು ಸೀಲ್ನಿಂದ ಇದನ್ನು ಹೊರಗಡೆ ತೆಗಿತಾ ಇದ್ದೇನೆ. ಈಗೊಳ್ಳಿ, ಇದು ನಿಮ್ಮ ಅತ್ಯಂತ ಕನಸಿನ ಕ್ಯಾಮರಾ EOS R6 Mark II. ಇದರ ವಿನ್ಯಾಸ, ಇದರ ಒಂದು ಸೈಜ್, ಇದರ ಒಂದು ಗ್ರಿಪ್, ಇದರ ಕೆಪಾಸಿಟಿ ಹಾಗೂ ಇದರ ನಾವೀನ್ಯತೆ ಎಲ್ಲರನ್ನೂ ಹುಚ್ಚರನ್ನಾಗಿ ಮಾಡ್ತಾ ಇದೆ. ಇದಕ್ಕೆ ನಾವು ಗ್ರಿಪ್ ಅಂತ ಕರಿತೇವೆ. ಕ್ಯಾನಿನ ಒಂದು ಪೇಟೆಂಟ್ ಇದು ಗ್ರಿಪ್. ಯಾಕಂದರೆ ನಿಮಗೆ ಗೊತ್ತಿರಬೇಕು, ಹಲವಾರು ಕ್ಯಾಮರಾಗಳಲ್ಲಿ ಕ್ಯಾಮರಾ ಕ್ಲಿಕ್ ಬಟನ್ ಇಲ್ಲಿ ಮೇಲೆ ಇರ್ತದೆ. ಆದರೆ ಕ್ಯಾನನ್ನ ವೈಶಿಷ್ಟ್ಯ ಅಂದರೆ ನಿಮ್ಮ ಎದುರಿಗೆ ಕೊಡ್ತಾ ಇದ್ದಾನೆ. ಇದು ಯಾಕಂದರೆ ಯಾವುದೇ ಸಂದರ್ಭದಲ್ಲಿ ನಿಮ್ಮ ಕ್ಯಾಮರಾ ಶೇಕ್ ಆಗಬಾರ್ದು ಅನ್ನೋ ಉದ್ದೇಶದಿಂದ. ಇನ್ನು ನಮಗೆ ಈ ಲೆನ್ಸನ್ನು ತೆಗೆಯುವಂತಹ ಟೈಮ್ ಈಗ ಇದರ ಜೊತೆಗೆ ನಮಗೆ 24-105 ತೆಗಿತಾ ಇದ್ದೇನೆ. ವಾವ್! ಕೆನಾನ್ ಈ ಲೆನ್ಸಿನ ಕರಾಮತ್ತು ಮತ್ತು ಈ ಲೆನ್ಸಿನಲ್ಲಿರುವಂತಹ ಬಣ್ಣಗಳನ್ನು ನೀವು ಈಗ ಆಲ್ರೆಡಿ ನೋಡ್ತಾ ಇದ್ದೀರಿ. ಇದರ ಜೊತೆಗೆ ಇದರ ಮೇಲೆ ನಮೂದಿಸಲಾದಂತಹ ಈ ವಿವರಣೆಗಳನ್ನ ನೋಡ್ತಾ ಇದ್ದೀರಿ. 24x105, 24x105 ಕ್ಯಾನನ್ನ L ಸೀರೀಸ್ ಲೆನ್ಸ್. ಮಿತ್ರರೇ, ಈ ಕೆಂಪು ಪಟ್ಟಿ ಬರ್ತಾ ಇರೋದ್ರಿಂದ ಇದನ್ನು ನಾವು L ಸೀರೀಸ್ ಅಂತ ಪರಿಗಣನೆ ಮಾಡ್ತೇವೆ. ಎಷ್ಟು ನಯವಾದಂತಹ ಒಂದು ಫಂಕ್ಷನ್ ಇದೆ ಅಂದರೆ ನೀವು ನೋಡ್ತಾ ಇದ್ದೀರಿ. ಈಗ ಈ ಝೂಮ್ ಲೆನ್ಸಿನ ಲಾಕ್ ಮಾಡಿ ಇಟ್ಕೊಳ್ಳಿಕ್ಕೆ ಒಂದು ವ್ಯವಸ್ಥೆ ಇದೆ. ಈ ಲಾಕನ್ನು ಅನ್ಲಾಕ್ ಮಾಡಿ ಮತ್ತು ನಿಮ್ಮ ಝೂಮಿನ ಕರಾಮತ್ತನ್ನು ನೀವು ನೋಡಿ. ಮಿತ್ರರೇ, ಇದರ ಬಗ್ಗೆ ಕೂಡ ನಿಮಗೆ ಮಾಹಿತಿ ಕೊಡ್ತೇನೆ ಇನ್ನು ಮುಂದಿನ ವಿವರಣೆಯಲ್ಲಿ. ಇದೀಗ ನಾನು ಬಾಡಿಗೆ ಲೆನ್ಸನ್ನ ಹಾಕ್ತಾ ಇದ್ದೇನೆ. ಈಗ ಇದು ಕ್ಯಾಮರಾ ಅಂತ ಅನಿಸ್ಕೊಳ್ತದೆ. ನಿಮಗೆ ಗೊತ್ತೇ ಇದೆ, ಇದರ ವೈಶಿಷ್ಟ್ಯಗಳನ್ನ ನಾನು ಒಂದೊಂದಾಗಿ PPT ಮೂಲಕ ನಾನು ನಿಮಗೆ ಪ್ರಸ್ತುತಪಡಿಸ್ತೇನೆ. ಈಗ ಕ್ಯಾಮರಾದ ವೈಶಿಷ್ಟ್ಯಗಳ ಬಗ್ಗೆ ಒಂದೊಂದಾಗಿ ಮಾಹಿತಿಗಳನ್ನ ಹಂಚಿಕೊಳ್ತಾ ಹೋಗ್ತೇನೆ. ದಯವಿಟ್ಟು ಇದನ್ನು ಜಾಗ್ರತೆಯಿಂದ, ಅತ್ಯಂತ ಉತ್ಸಾಹದಿಂದ ವೀಕ್ಷಿಸಿ ಕೇಳಿಕೊಂಡು ಮುಂಬರುವ ದಿನಗಳಲ್ಲಿ ನೀವು ಸಹ ಕೆನಾನ್ EOS R6 Mark II ಮಾಲಕರಾಗಬೇಕು ಅಂತ ಹೇಳಿಬಿಟ್ಟು ಶುಭವನ್ನು ಆಶೀರ್ವಿಸ್ತೇನೆ. ನಮಸ್ಕಾರ. ಈ 4 ಮೆಗಾ ಪಿಕ್ಸೆಲ್ನಲ್ಲಿ ಮಾತ್ರ ವ್ಯತ್ಯಾಸ ನಿಮಗಂತ ಅನಿಸ್ತಾ ಇರ್ಬೋದು. ಆದರೆ EOS R6 ಏನಿದೆ ಮತ್ತು R6 Mark II 4 ಮೆಗಾ ಪಿಕ್ಸೆಲ್ ಮಾತ್ರ ವ್ಯತ್ಯಾಸ ಅಂತ ಅನಿಸ್ತಾ ಇದೆ. ಬಟ್ ವಿಚ್ ಮೇಕ್ಸ್ ದ ಡಿಫ್ರೆನ್ಸ್. ಸೊ
ಬಾಡಿ ನಿಯಂತ್ರಣದಲ್ಲಿ ಕೊಂಚ ಮಾರ್ಪಾಟು ಮಾಡಿದ್ದಾರೆ. ಆ ಮಾರ್ಪಾಟು ಹೇಗಿದೆ ಅಂದರೆ, ಈ ಸಣ್ಣ ಬದಲಾವಣೆಗಳಿದ್ದರೂ ಸಹ ನಿಮ್ಮ ಅವಕಾಶಕ್ಕೋಸ್ಕರ, ನಿಮ್ಮ ಅನುಕೂಲಕ್ಕೋಸ್ಕರ ನೀವು ತೆಗೆಯುವಂತಹ ಚಿತ್ರಗಳು ಸ್ಪಷ್ಟವಾಗಿ ಸುಂದರವಾಗಿ ಮೂಡಿಬರಲಿಕ್ಕೋಸ್ಕರ ಈ ಮಾರ್ಪಾಟು. ಇನ್ನು ಸಂಪರ್ಕದಲ್ಲಿ ಕ್ರಾಂತಿಯಾಗಿದೆ. ಯಾಕಂದರೆ ಕನೆಕ್ಟಿವಿಟಿ ಮೇಕ್ ದ ಡಿಫ್ರೆನ್ಸ್. ಫಾಸ್ಟರ್ ವೈಫೈ ಮತ್ತು ಎಕ್ಸ್ಟ್ರಾ USB ಆಪ್ಷನ್ಸನ್ನು ಇದರಲ್ಲಿ ಕೊಡಲಾಗಿದೆ. ಇದು ಪ್ರಮುಖವಾದಂತಹ ಘಟ್ಟ. ನೀವು ಇದನ್ನು ಅರ್ಥ ಮಾಡ್ಕೊಳ್ತೀರ ಅಂತ ನಾನು ನಂಬ್ತೇನೆ. ಇನ್ನು ಬ್ಯಾಟ್ರಿಯ ಏನು ಬಾಳಿಕೆ ಇದೆ ಇದನ್ನು ಸ್ವಲ್ಪ ವೃದ್ಧಿಸಿದ್ದಾರೆ, ಹೆಚ್ಚುಗೊಳಿಸಿದ್ದಾರೆ. ಹಾಗಾಗಿ ಇದರಿಂದ ನಿಮ್ಮ ಬ್ಯಾಟ್ರಿಯ ಲೈಫ್, ನಿಮ್ಮ ಕ್ಯಾಮ್ರಾದ ಬ್ಯಾಟ್ರಿ ಲೈಫ್ ಹೆಚ್ಚಾಗ್ತದೆ. ನಿರಂತರ ಚಿತ್ರೀಕರಣಕ್ಕೋಸ್ಕರ ಮುಂಚೆ R6ನಲ್ಲಿ ಅಪ್ ಟು 20 ಫ್ರೇಮ್ ಪರ್ ಸೆಕೆಂಡ್ ಹೋಗ್ಬೋದಿತ್ತು. R6 Mark II ಅಲ್ಲಿ 40 ಫ್ರೇಮ್ ಪರ್ ಸೆಕೆಂಡ್ ಹೋಗ್ತಾ ಇದೆ. ಇದರಲ್ಲಿ ವಿಶೇಷವಾಗಿ ಏನಿದೆ ಅಂದರೆ, ನಮಗೆ ಆಟೋ ಫೋಕಸ್ ಸಿಸ್ಟಮ್ಸ್ನಲ್ಲಿ 1053 ಆಟೋ ಫೋಕಸ್ ಪಾಯಿಂಟ್ಸ್ ಇದರಲ್ಲಿ ಕಾಣ್ತಾ ಇದೆ. ಯಾಕಂದರೆ ನಿಮಗೆ ಯಾವುದೇ ಸಂದರ್ಭದಲ್ಲಿ ಫೀಲ್ಡಿನಲ್ಲಿ ನಿಮಗೆ ಕವರೇಜ್ ಏರಿಯಾ 1053 ಪಾಯಿಂಟ್ಸ್ ನಿಮಗೆ ನೋಡಲಿಕ್ಕೆ ಸಿಗ್ತದೆ. ಮತ್ತು ಮೆಕ್ಯಾನಿಕಲ್ ಶಟರ್ನಲ್ಲಿ ನಿಮಗೆ ಫಸ್ಟ್ ಕರ್ಟೆನ್ನಲ್ಲಿ 12 ಎಲೆಕ್ಟ್ರಾನಿಕ್ ಶಟರ್ಸ್ ರನ್ ಆಗ್ತದೆ. ಅದೇ ನೀವು ಅಕಸ್ಮಾತ್ ಆಗಿ ಮೆಕ್ಯಾನಿಕಲ್ ಬಿಟ್ಟು ಎಲೆಕ್ಟ್ರಾನಿಕ್ ಶಟರ್ಗೆ ಹೋದರೆ ನಿಮಗೆ 40 ಫ್ರೇಮ್ ಪರ್ ಸೆಕೆಂಡ್ ಸಿಗ್ತದೆ. ಮಿತ್ರರೇ, ಇದು ಆ್ಯಕ್ಚುಲಿ ಇವತ್ತಿನ ಕ್ಯಾನನ್ನಲ್ಲಿ ರೆಕಾರ್ಡ್. ಇದು ನಿಮಗೆ ಇನ್ನು ಮುಂದೆ ಈ ಕ್ಯಾಮ್ರಾದ ವೈಶಿಷ್ಟ್ಯಗಳೇನೆಂದರೆ, ನಿಮಗೆ ಈ ಮೇಲಿನ ನಾಬಿನಲ್ಲಿ, ನಮಗೆ ವಿಡಿಯೋದಲ್ಲಿ ನೀವು ನೋಡ್ತಾ ಇದ್ದೀರಿ, ಈಗ ಎಡಬದಿಯಲ್ಲಿ ಪ್ರತ್ಯೇಕವಾದಂತಹ ವಿಡಿಯೋ ಮತ್ತು ಸ್ಟಿಲ್ಲಿಗೆ ಒಂದು ನಾಬ್ ಕೊಟ್ಟುಬಿಟ್ಟಿದ್ದಾರೆ. ನಿಮಗೆ ಕನ್ಫ್ಯೂಷನ್ ಇಲ್ಲ. ಯಾವುದೇ ಸಂದರ್ಭದಲ್ಲಿ ನಿಮಗೆ ವಿಡಿಯೋ ಬೇಕಾದರೆ ವಿಡಿಯೋಕ್ಕೆ, ಸ್ಟಿಲ್ ಬೇಕಾದರೆ ಸ್ಟಿಲ್ಲಿಗೆ ಹೋಗ್ಬೋದು. ಯಾಕಂದರೆ ನಿಮ್ಮ ಹೆಚ್ಚಿನ ಟೈಮು ನೀವು ಎಲ್ಲಿ ಕೊಡಬೇಕಾಗ್ತದೆ ಅಂದರೆ, ನೀವು ಕೊಡಬೇಕಾಗಿರೋದು ಚಿತ್ರದ ಮತ್ತು ವಿಡಿಯೋದ ಒಂದು ಅಂಶಕ್ಕೆ ಮಾತ್ರ ನೀವು ಹೆಚ್ಚು ಗಮನ ಕೊಡಬೇಕು. ಹಾಗಾಗಿ ನಾವು ಇಲ್ಲೇನು ಮಾಡ್ತಾ ಇದ್ದೀವಿ ಅಂದರೆ, ನಿಮ್ಮ ಸಮಯವನ್ನು ಕಡಿಮೆ ಮಾಡಲಿಕ್ಕೆ, ನಿಮ್ಮ ಹೊರೆಯನ್ನು ಕಡಿಮೆ ಮಾಡಲಿಕ್ಕೆ ಕೆನಾನ್ ಇವತ್ತು ಬದ್ಧವಾಗಿದೆ. ಹಾಗಾಗಿ ನೀವು ಅಂದ್ಕೊಳ್ಬೋದು ಎಲ್ಲರೂ, ಏನಪ್ಪ ಇದು ವರ್ಷಕ್ಕೆ 1-2 ಮಾಡೆಲ್ಗಳನ್ನ ಹೊಸದಾಗಿ ಬಿಡ್ತಾ ಇದ್ದಾರೆ ಕೆನಾನ್ ಕಂಪನಿಯವರು ಅಂತ ಹೇಳ್ಬಿಟ್ಟು. ಇಲ್ಲಿ ಬೇಕಾಗಿರೋದು ಏನಂದರೆ, ನಿಮ್ಮ ಸುಖ ನಮಗೆ ಬೇಕಾಗಿರೋದು, ನಿಮ್ಮ ತೃಪ್ತಿ ನಮಗೆ ಬೇಕಾಗಿರೋದು. ಹಾಗಾದರೆ ಇದರಲ್ಲಿ ನೀವು ತೃಪ್ತಿ ಕಂಡುಕೊಂಡ್ರೆ, ಇದರಲ್ಲಿ ಯಶಸ್ಸನ್ನು ಸಾಧಿಸಿದರೆ ಕೆನಾನಿಗೆ ಒಂದು ಶ್ರೇಯ ಅಲ್ವಾ? ಸೊ ಹಾಗಾಗಿ ಪ್ರತಿ ಕಂಪನಿಗಳು ಸಹ ಹೆಚ್ಚಾಗಿ ನಮ್ಮ ದೈಹಿಕ, ಮಾನಸಿಕ ಹಾಗೂ ಆರ್ಥಿಕ ಅಭಿವೃದ್ಧಿಯನ್ನು ಬಯಸ್ತವೆ. ಇದನ್ನು ಮನನ ಮಾಡಿಕೊಳ್ಳಿ. ಸೊ ಈ 3 ಅಭಿವೃದ್ಧಿಗಳು ಸರಿ ಇರಬೇಕಂದ್ರೆ ಕ್ಯಾಮರಾ ಚೆನ್ನಾಗಿರಬೇಕು, ಕ್ಯಾಮರಾದಲ್ಲಿ ಬರೋ ಚಿತ್ರಗಳು ಚೆನ್ನಾಗಿರಬೇಕು, ಅದರ ಜೊತೆಗೆ ಕ್ಯಾಮರಾವನ್ನು ಹೊತ್ತುಕೊಂಡು ಹೋಗುವಂತಹ, ಕ್ಯಾಮರಾವನ್ನು ದುಡಿಸುವಂತಹ ಒಬ್ಬ ದಣಿ ಏನಿದ್ದಾನೆ, ಮಾಲಕನೇನಿದ್ದಾನೆ, ಕ್ರಿಯಾಶೀಲ ವ್ಯಕ್ತಿ ಏನಿದ್ದಾನೆ, ಅವನು ಆರೋಗ್ಯವಾಗಿರಬೇಕು. ಸೊ ಈ 3 ಸೂತ್ರಗಳ ಆಧಾರದಲ್ಲಿ ಈ EOS R6 Mark II ಹೆಣೆದಿದ್ದಾರೆ ಮಿತ್ರರೇ. ಸೊ ಇದನ್ನು ನಾನು ನಿಮ್ಮ ಮುಂದೆ ಅನ್ಬಾಕ್ಸಿಂಗ್ ಮಾಡುವುದು ಹೇಗೆ ಅಂತ ಹೇಳ್ಬಿಟ್ಟು ತೋರಿಸಿದ್ದೇನೆ. ನನಗಾದಂಥ ಖುಷಿಯನ್ನು ಹಂಚಿಕೊಂಡಿದ್ದೇನೆ. ಇದರಲ್ಲಿ ಆ ಒಂದು ತೃಪ್ತಿ ಏನಿದೆ, ಹೊಸತು ಬಂದಾಗ ಆ ಕ್ಯಾಮರಾವನ್ನು ಬಾಕ್ಸಿನಿಂದ ಅನ್ಬಾಕ್ಸ್ ಮಾಡೋದೇನಿದೆಯಲ್ಲ, ಒಂದೊಂದು ಅದರ ಸಲಕರಣೆಗಳನ್ನ ಹೊರಗೆ ತೆಗೆದು ನೋಡಿ ತೃಪ್ತಿಪಟ್ಟು ಕೊನೆಗೆ ಅವನ್ನೆಲ್ಲವನ್ನು ಜೋಡಿಸಿ ಒಂದು ಚಿತ್ರ ತೆಗೆದಾಗ ಸಿಗುವಂತಹ ಒಂದು ತೃಪ್ತಿ ಏನಿದೆ, ಅದು ಕ್ಯಾನನ್ನಿನ ವೈಶಿಷ್ಟ್ಯ. ಸೊ ನಿಮ್ಮ ಮುಂದಿನ ಬಾಳು ಈ ಕೆನಾನ್ ಜೊತೆಗೆ ಮುಂದೆ ಹೋಗಲಿ. ಈ ಕೆನಾನ್ ನಿಮ್ಮ ಉಜ್ವಲ ಭವಿಷ್ಯವನ್ನು ಸದಾ ಬಯಸ್ತದೆ. ಈ EOS R6 Mark II ಏನಿದೆ, ಇವತ್ತು ಮಾರ್ಕೆಟ್ನಲ್ಲಿ ಭರ್ಜರಿಯಾಗಿ ಮಾರಾಟ ಆಗ್ತಾ ಇದೆ. ಎಲ್ಲರನ್ನೂ ಸಹ, ಎಲ್ಲರ ಆಸೆಗಳನ್ನು ಈಡೇರಿಸುತ್ತಾ ದಾಪುಗಾಲಿಡ್ತಾ ಇದೆ. ಹಾಗಾಗಿ ನಿಮ್ಮ ಸಹಕಾರ ಇದಕ್ಕೆ ಅತ್ಯಮೂಲ್ಯವಾಗಿ ಬೇಕಾಗಿದೆ. ಮಿತ್ರರೇ, ನಿಮ್ಮ ಫೋಟೋಗ್ರಫಿಯ ಇನ್ನು ಮುಂದಿನ ಬಾಳು ಸಹ ಚೆನ್ನಾಗಿ, ಸ್ಪಷ್ಟವಾಗಿ ಮತ್ತು ಅಭಿವೃದ್ಧಿ ಹೊಂದಲಿ ಅಂತ ಹೇಳ್ಬಿಟ್ಟು ಹಾರೈಸ್ತೇನೆ. ನಮಸ್ಕಾರ.